ನಾನ್ ಬರಲ್ಲ. ನನಗೆ ವಿಪರೀತ ಮೀಟಿಂಗ್ಸ್ ಇದೆ. ಇವತ್ತು ಆ ಮಿನಿಸ್ಟರ್ ಜೊತೆ ಮೀಟಿಂಗ್ ಇದ್ದಿದ್ದೇನಾಯ್ತು? ಅಪಾಯಿಂಟ್ಮೆಂಟ್ ಮಧ್ಯಾಹ್ನಕ್ಕೆ ಕನ್ಫರ್ಮ್ ಆಗಿದೆ ಮೇಡಮ್. ಕಂಪನಿ ಸಿಇಒ ಮೀಟಿಂಗ್ ಕೂಡ ಅರೇಂಜ್ ಮಾಡು. ಓಕೆ ಮ್ಯಾಮ್. ಜಪಾನಿಂದ ಮೆಟೀರಿಯಲ್ಸ್ ಎಲ್ಲ ಬಂತಾ? ಕಂಟೈನರ್ಸ್ ಬಂದಿದೆ ಮ್ಯಾಮ್, ಫ್ಯಾಕ್ಟ್ರಿಗೆ ತರಬೇಕಷ್ಟೇ. ಆ ಕೆಲಸನೆಲ್ಲ ನೋಡ್ಕೊ. ನಾನು ನೋಡ್ಕೊಂತೀನಿ ಮೇಡಮ್. ನೋಡು, ನನ್ನ 1 ನಿಮಿಷದ ಬೆಲೆ 1 ಕೋಟಿ ರೂಪಾಯಿ. ನಿನ್ಗೋಸ್ಕರ ನಾನು 2 ನಿಮಿಷ ನಿಮ್ಮನೆವರೆಗೂ ಬರಬೇಕು ಅಂದ್ರೆ 2 ಕೋಟಿ. ಅಂದ್ರೆ 1 ವರ್ಷದಲ್ಲಿ ನಮ್ಮನೆ ನಾಯಿಗಳಿಗೆ ನಾನ್ ಬಿಸ್ಕೆಟ್ ಹಾಕೋದಕ್ ಮಾಡೋ ಖರ್ಚು. ನಾನ್ ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಅತ್ಗೆ ಇದು ನಿಮ್ ಕೈಯೆಲ್ಲ ಕಾಲು ಅನ್ಕೋತೀನಿ. ನೀವೇನ್ ಮಾಡು ಅಂದ್ರೂ ಮಾಡ್ತೀನಿ, ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ. ಪ್ಲೀಸ್ ಪ್ಲೀಸ್ ಅತ್ಗೆ, ನೀವೇ ನನ್ನ ಕಾಪಾಡ್ಬೇಕು. ಅಬ್ಬಾ ನೋಡಿ, ನಿಮಿಷಕ್ಕೆ ಕಮ್ಮಿ ಹೊಡ್ಕೋಬೇಕಾಗಿರೋ ಹೃದಯ ಜಾಸ್ತಿ ಸಲ ಹೊಡ್ಕೋತಾ ಇದೆ. ಸಾಯ್ತೀನಿ ಅಂತ ಹೇಳ್ತಾ ಇದೆಯಾ ಅನ್ನೋ ಕಾರಣಕ್ಕೆ ನಿನ್ಗೆ ಬದುಕೋ ಅವಕಾಶನ ನಾನ್ ಕೊಡ್ತೀನಿ. ನಿನ್ಗೋಸ್ಕರ ನಾನು ಬರ್ತೀನಿ. ಜಾನಕಿ ಮಾಡಿದ್ದು ಅಂತಲೇ ಹೇಳ್ತೀನಿ. ಅಬ್ಬಬ್ಬಾ ಸಾಕತ್ಗೆ, ಇಷ್ಟು ಮಾತು ಸಾಕು. ನನ್ಗೆ ಪೂರ್ತಿ 100 ವರ್ಷ ಆಯಸ್ ಸಿಕ್ಕಾಗಾಯ್ತು. ನೀನ್ ಬರೋದನ್ನೇ ಕಾಯ್ತಾ ಆ ಮನೇಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತಿರ್ತೀನಿ. ಅತ್ಗೆ ಬರ್ತೀಯ ಅಲ್ವಾ ಅತ್ಗೆ? ನೀನ್ ಬರ್ಬೇಕು. ಬರ್ತೀನಿ ಅಂತೆಲ್ಲ. ಬರ್ತೀನಪ್ಪ, ಬರ್ತೀನಮ್ಮ. ಬರ್ಬೇಕತ್ಗೆ? ಬರ್ಬೇಕು. ಮೇಡಮ್, ಏನ್ ಮೇಡಮ್ ಹಾಗೆ ಮಾತು ಕೊಟ್ಬಿಟ್ರಿ? ನಮ್ ಕಾಲ ಹತ್ರ ಬಿದ್ದಿರೋ ನಾಯಿನೂ ಕೂಡ ನಾವು ಬೇಕು ಅಂತ ಅನ್ಕೋತೀವಲ್ಲ, ಖರ್ಚು ಮಾಡ್ದೇನೆ ಮನುಷ್ಯನ ರೂಪದಲ್ಲಿ ಬಂದಿದೆ. 1-2 ಬಿಸ್ಕೆಟ್ ಹಾಕಿದ್ರೆ ಅಲ್ಲೇ ಬಿದ್ದಿರುತ್ತೆ.